ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಪಿಂಕ್ ಟ್ಯಾಕ್ಸ್ ಅನ್ನುವಂತಹ ಟಾಪಿಕ್ ಬಗ್ಗೆ ತಗೋಣ. ಇತ್ತೀಚೆಗೆ ಅಂದ್ರೆ ಏನು ಕಾಂಟೆಕ್ಸ್ಟ್ ಇತ್ತು ಅಥವಾ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡಿದ್ರೆ, ದಿ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಪಿಂಕ್ ಟ್ಯಾಕ್ಸ್ ಅಥವಾ ಈ ಪಿಂಕ್ ತೆರಿಗೆಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಆ ದೃಷ್ಟಿಯಿಂದಾಗಿ ಏನಿದು ಪಿಂಕ್ ಟ್ಯಾಕ್ಸ್ ಅಂದ್ರೆ, ಅಥವಾ ಯಾಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟ್ಯಾಕ್ಸ್ ಅಥವಾ ತೆರಿಗೆಗಳಲ್ಲಿ ನೇರ ತೆರಿಗೆ, ಪ್ರತ್ಯಕ್ಷ ತೆರಿಗೆ ಅಥವಾ ಪರೋಕ್ಷ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು, ಈ ರೀತಿಯಾದಂತಹ ಒಂದಷ್ಟು ಟ್ಯಾಕ್ಸ್ಗಳೆಲ್ಲವೂ ಕೂಡ ಗೊತ್ತಿದೆ. ಆದರೆ ಯಾವುದಿದು ಪಿಂಕ್ ಟ್ಯಾಕ್ಸ್ ಅಂದ್ರೆ ಏನಿದು, ಲೈಕ್ ಪಿಂಕ್ ತೆರಿಗೆ ಅಂದ್ರೆ ಏನು, ಯಾವುದ್ರ ಮೇಲೆ ಇದನ್ನು ವಿಧಿಸಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಹೋಗ್ತಾ ಹೋಗೋಣ. ಸೊ ಮೊದಲಿಗೆ ಪಿಂಕ್ ಟ್ಯಾಕ್ಸ್ ಅಂದ್ರೆ ಏನು ಅಥವಾ ಪಿಂಕ್ ತೆರಿಗೆ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಇದೊಂದು ನೈಜ ತೆರಿಗೆ ಅಲ್ಲ ಅನ್ನುವಂಥದ್ದು. ಇದೊಂದು ರಿಯಲ್ ಆದಂತಹ, ನೈಜವಾದಂತಹ ಅಥವಾ ರಿಯಲಿಸ್ಟಿಕ್ ಆದಂತಹ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲ. ಬದಲಿಗೆ ಅಥವಾ ಸರ್ಕಾರ ವಿಧಿಸುವಂತಹ ಶುಲ್ಕನೂ ಅಲ್ಲ, ಅಥವಾ ಏನಾದ್ರೂ ಸರ್ಕಾರ ಯಾವುದಾದ್ರೂ ಪ್ರಾಡಕ್ಟ್ ಅಥವಾ ಲೈಕ್ ಸರಕು ಮತ್ತು ಸೇವೆಗಳ ಮೇಲೆ, ಸೊ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಮೇಲೆ ಯಾವುದೇ ರೀತಿಯಾದಂತಹ ವಿಧಿಸುವಂತಹ ಒಂದು ಟ್ಯಾಕ್ಸ್ ಕೂಡ ಅಥವಾ ಏನು ಲೈಕ್ ಶುಲ್ಕವೂ ಕೂಡ ಅಲ್ಲ. ಬದಲಿಗೆ ಸೊ ಮಹಿಳೆಯರು ತಮಗಾಗಿ ವಿನ್ಯಾಸಗೊಳಿಸಲಾಗಿರುವಂತಹ, ಅಂದ್ರೆ ಮಹಿಳೆಯರಿಗಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಉತ್ಪನ್ನ ಮತ್ತು ಸೇವೆಗಳಿಗೆ ಏನಿರ್ತವೆ ಅವುಗಳಿಗೆ ಹೆಚ್ಚಿನ ಬೆಲೆಯನ್ನ ಪಾವತಿಸಬೇಕಾಗತ್ತೆ. ಅಂದ್ರೆ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರು ತಮಗಾಗಿ, ಅಂದ್ರೆ ಮಹಿಳೆಯರಿಗಾಗಿ ಉತ್ಪಾದಿಸಲ್ಪಟ್ಟಿರುವಂತಹ ಅಥವಾ ತಯಾರಿಸಲ್ಪಟ್ಟಿರುವಂತಹ ಅಥವಾ ನೀಡಲ್ಪಡುವಂತಹ ಸರಕು ಸೇವೆಗಳಿಗೆ ನೀಡುವ ಅಥವಾ ತೆರುವಂತಹ ಒಂದು ಹೆಚ್ಚಿನ ಬೆಲೆಯನ್ನ ಪಿಂಕ್ ಟ್ಯಾಕ್ಸ್ ಅಥವಾ ಪಿಂಕ್ ತೆರಿಗೆಯನ್ನ ಕರಿತೀವಿ. ಫಾರ್ ಎಕ್ಸಾಂಪಲ್, ಅದನ್ನ ಒಂದು ಉದಾಹರಣೆಯೊಂದಿಗೆ ನೋಡೋದಾದ್ರೆ, ಸೊ ಇದೆಲ್ಲೂ ಕೂಡ ಇಲ್ಲೊಂದು ಇಮೇಜ್ ಇದೆ. ಇಮೇಜ್ ವೈಸ್ ಬರ್ತಾ ಬಂದಾಗ ನಿಮ್ಗೆ ಸೊ ಲೈಕ್ ಅಂದ್ರೆ ಮೇಲ್ ಪ್ರಾಡಕ್ಟ್ಸ್ ಅಥವಾ ಮೆನ್ ಪ್ರಾಡಕ್ಟ್ಸ್ ಅಂಡ್ ವುಮೆನ್ ಪ್ರಾಡಕ್ಟ್ಸ್ ಅಂತ ಇದೆ. ಬೇಸಿಕಲಿ ಒಂದು ಶೇವ್ ಮಾಡೋದಾದ್ರೆ, ಒಂದು ಟ್ರಿಮ್ ಅಥವಾ ಶೇವರ್ನ ನೋಡೋದಾದ್ರೆ, ಯೂಶಲಿ ಮೆನ್ಗೆ ಅರೌಂಡ್ $10 ಅಷ್ಟು ಕಾಸ್ಟ್ ಅನ್ನ ಬಳಸಿದ್ರೆ ಕಾಸ್ಟ್ ಆದ್ರೆ, ವುಮೆನ್ಗೆ ಅದು 12.5% ಆಗುತ್ತೆ. ಅದೇ ಬಟ್ಟೆ ಬರೆಗಳಿಗೆ ಬಂದಾಗ ಯೂಶಲಿ ಒಂದು ಶಾರ್ಟ್ಸ್, ಬೇಸಿಕ್ ಶಾರ್ಟ್ಸ್ ಬಂದು $17.99 ಆದರೆ ವುಮೆನ್ಗೆ ಬಂದು ಯೂಶಲಿ $29.99 ಇರ್ತವೆ. ಅಥವಾ ಡಿಯೋಡ್ರೆಂಟ್ಸ್ ಅಥವಾ ಶೇವಿಂಗ್ ಫಾರ್ಮ್ಸ್ ಯೂಶಲಿ ಬಂದಾಗ $8.9 ಅಥವಾ $9 ಸಿಗುವಂಥದ್ದು ವುಮೆನ್ಗೆ ಲೈಕ್ ಬರೋಬ್ಬರಿ $13 ಸಿಗುತ್ತೆ. ಶಾಂಪ್ಸ್ಗಳಾಗಿರ್ಬೋದು ಅಥವಾ ಲೈಕ್ ಡಿಯೋಡ್ರೆಂಟ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಸೇಮ್ ಪ್ರಾಡಕ್ಟ್ಸ್ ಅಂದ್ರೆ ಶಾಂಪೂನೇ, ಅಂದ್ರೆ ಮೆನ್ ಶಾಂಪು, ವುಮೆನ್ ಶಾಂಪು ಅಥವಾ ಸೋಪ್ಗಳು, ಮೆನ್ ಸೋಪ್ಸು ಅಥವಾ ವುಮೆನ್ ಸೋಪ್ಸ್, ವುಮೆನ್ಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರುವಂಥ ವುಮೆನ್ ಸೋಪ್ಸ್ಗಳು ಅಥವಾ ಡಿಯೋಡ್ರೆಂಟ್ಸ್ಗಳು, ಸೆಂಟ್ಗಳು ಅಥವಾ ಬಟ್ಟೆಗಳು, ಇವೆಲ್ಲವೂ ಕೂಡ ಪುರುಷರಿಗಿಂತ ಇನ್ನೂ ಒಂದು 3-4 ಪಟ್ಟು ಹೆಚ್ಚು ಬೆಲೆಯನ್ನ ತೆರಬೇಕಾಗತ್ತೆ. ಸೊ ಈ ತೆರುವಂತಹ, ಅಂದ್ರೆ ಹೆಚ್ಚು ತೆರುವಂತಹ ಬೆಲೆ ಏನಿರುತ್ತೆ ಅದನ್ನ ನಾವು ಪಿಂಕ್ ಟ್ಯಾಕ್ಸ್ ಅಥವಾ ಪಿಂಕ್ ತೆರಿಗೆ ಅಂತ ಕರಿತೀವಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಾಯ್ತು, ಉದಾಹರಣೆ ಕೊಟ್ಟಾಯ್ತು. ಅಂದ್ರೆ ಸಿಂಪಲ್ ಆಗಿ ನೋಡೋದಾದ್ರೆ, ಒಂದು ಸೆಂಟ್ ಅಂತ ತಗೊಳ್ಳೋಣ ಅಥವಾ ಡಿಯೋಡ್ರೆಂಟ್ ಅಂತ ತಗೊಳ್ಳೋಣ. ಎ ಪ್ರಾಡಕ್ಟ್ ಅನ್ನುವಂತಹ ಒಂದು ಸೆಂಟ್ ಇರುತ್ತೆ. ಇದಕ್ಕೆ ಮೇಲ್ ಅಥವಾ ವುಮೆನ್ಸ್ ಅಂತ ನೋಡ್ತಾನೆ, ಮೆನ್ಸ್ ಅಂತ ನೋಡ್ಕೊಂಡು ವುಮೆನ್ಸ್ ಅಂತ ನೋಡ್ತಾ ಬಂದಾಗ, ಮೆನ್ ಡಿಯೋಡ್ರೆಂಟ್ ನಿಮಗೆ ಕನ್ನಡದಲ್ಲಿ ಅಥವಾ ಲೈಕ್ ಇಂಡಿಯಾದಲ್ಲಿ ನೋಡೋದಾದ್ರೆ $150 ಸಿಗುವಂಥದ್ದು. ಅದೇ ವುಮೆನ್ ಡಿಯೋಡ್ರೆಂಟ್ ನೋಡ್ತಾ ಬಂದಾಗ ನಿಮ್ಗೆ ಬರೋಬ್ಬರಿ ಮೋರ್ ದನ್ $200 ಮೇಲೆ, ಅಂದ್ರೆ 200ಕ್ಕಿಂತ ಹೆಚ್ಚಿನ ಬೆಲೆಯ ಒಂದು ಡಿಯೋಡ್ರೆಂಟ್ಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ಸೇಮ್ ಡಿಯೋಡ್ರೆಂಟ್ಸ್ ಸೇಮ್ ಆಗಿ ವರ್ಕ್ ಆಗುತ್ತೆ, ಅದು ಸೇಮ್ ಏನ್ ಕೆಲಸಗಳು ಏನು ಅದ್ರದ್ದು ಡ್ಯೂಟೀಸ್ ಇರುತ್ತೆ ಎಲ್ಲವೂ ಕೂಡ ಸೇಮೇ ಇರುತ್ತೆ. ಬಟ್ ವುಮೆನ್ ಹೆಚ್ಚಿನ ಬೆಲೆಯನ್ನ, ಅಂದ್ರೆ ಇನ್ನು ಅಧಿಕವಾದಂತಹ ಬೆಲೆಯನ್ನ ತೆರ್ತಾರೆ. ಆ ತೆರುವಂತಹ ಬೆಲೆಯನ್ನ ನಾವು ಪಿಂಕ್ ಟ್ಯಾಕ್ಸ್ ಅಥವಾ ಪಿಂಕ್ ತೆರಿಗೆ ಅಂತ ಕರಿತೀವಿ. ಇದು ಮಹಿಳೆಯರಿಗೆ ಹೆಚ್ಚು ವೆಚ್ಚದಾಯಕವಾಗಿರುತ್ತೆ ಕಂಪೇರ್ ಟು ಅಥವಾ ಅನ್ಯ ಲಿಂಗದೊಂದಿಗೆ ಅಥವಾ ಅವರ ವಿರುದ್ಧದ ಒಂದು ಲಿಂಗದೊಂದಿಗೆ ಲೈಕ್ ಕಂಪೇರ್ ಮಾಡಿದಾಗ, ಅದನ್ನು ಹೋಲಿಸಿ ನೋಡಿದಾಗ ಮಹಿಳೆಯರು ಒಂದು ಹೆಚ್ಚಿನ ಬೆಲೆಯನ್ನ ತೆರುವಂತಹ ಪದ್ಧತಿಯನ್ನ ನಾವು ಪಿಂಕ್ ಟ್ಯಾಕ್ಸ್ ಅಥವಾ ಪಿಂಕ್ ತೆರಿಗೆ ಅಂತ ಕರಿತೀವಿ. ಇದನ್ನ ಈ ರೀತಿ ಮಾಡೋದ್ರಿಂದಾಗಿ ಕಂಪನಿಗಳು ಹೆಚ್ಚಿನ ಒಂದು ಲಾಭವನ್ನ ಪಡಿತವೆ ಹೊರತು ಸರ್ಕಾರಕ್ಕೆ ಇದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಲ್ಲ. ಅಂದ್ರೆ ಕಂಪನಿಗಳು ಪಡೆಯುವಂತಹ ಲಾಭವನ್ನ ಸರ್ಕಾರಕ್ಕೂ ಕೂಡ ಏನು ವರ್ಗಾವಣೆ ಮಾಡೋದಿಲ್ಲ. ಆ ದೃಷ್ಟಿಯಿಂದಾಗಿ ಈ ರೀತಿಯಾದಂತಹ ಟ್ಯಾಕ್ಸೇಷನ್ ಅಥವಾ ಈ ರೀತಿಯಾದಂತಹ ಒಂದು ಪ್ರೈಸಿಂಗ್ ಸಿಸ್ಟಮ್ಸ್ ಏನಿದೆ ಅಥವಾ ಬೆಲೆಯ ಒಂದು ವ್ಯವಸ್ಥೆ ಏನಿದೆ, ಇದು ಕೇವಲ ಕಂಪನಿಗಳಿಗೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾತ್ರವೇ ಒಂದು ಆದಂಥದ್ದು. ಇನ್ನು ಇದಕ್ಕೆ ಕುರಿತಾದಂತಹ ಈ ಪಿಂಕ್ ಟ್ಯಾಕ್ಸ್ ಅನ್ನುವಂತಹ ಪದದ ಒಂದು ಉತ್ಪತ್ತಿ ಆಗಿರ್ಬೋದು, ಇತಿಹಾಸವಾಗಿರ್ಬೋದು ನೋಡ್ತಾ ಬಂದಾಗ 1944ರಲ್ಲಿ USA ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ ಅಮೆರಿಕ ಸಂಸ್ಥಾನದ
ಕ್ಯಾಲಿಫೋರ್ನಿಯಾದಲ್ಲಿ ಯೂಶಲಿ ಈ ಒಂದು ಟ್ಯಾಕ್ಸ್ ಸಿಸ್ಟಮ್ಸ್ ಅಥವಾ ಈ ಒಂದು ಪದಬಳಕೆಯ ಮೊದಲು ಬಾರಿಗೆ ಶುರುವಾಯಿತು 1994ರಲ್ಲಿ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಸಿಟಿನಲ್ಲಿ ನಮಗೆ ಈ ಬಳಕೆ ಶುರುವಾಯಿತು. ಅದೇ ಸಮಯದಲ್ಲಿ US ನಲ್ಲಿ ಒಂದು ಸೈಂಟಿಫಿಕ್ ಆದಂತಹ ಒಂದು ರಿಸರ್ಚ್ ಅನ್ನ ಅಂದ್ರೆ ಅಧ್ಯಯನವನ್ನ ಸ್ಟಡೀಸ್ ಅನ್ನ ಕೈಗೊಳ್ಳಲಾಗುತ್ತೆ. ಆ ಸ್ಟಡೀಸ್ ಪ್ರಕಾರ ಕಂಡುಕೊಂಡಂತಹ ಏನು ಅಂಶ ಅಂತ ನೋಡ್ತಾ ಬಂದಾಗ ಪುರುಷರಿಗಿಂತ 13% ಅಷ್ಟು ವುಮೆನ್ ಪ್ರಾಡಕ್ಟ್ಸ್ ಮಹಿಳೆಯರ ಸರಕು ಸೇವೆಗಳು ಹೆಚ್ಚು ದುಬಾರಿಯಾಗಿದ್ದಾವೆ ಅನ್ನುವಂತಹ ಒಂದು ಅಂಶವನ್ನ ಕಂಡುಕೊಳ್ತಾರೆ. ಸೊ ಅದುವೇ ಪಿಂಕ್ ಟ್ಯಾಕ್ಸ್ ಅನ್ನುವಂಥದ್ದು. ಇಲ್ಲೂ ಕೂಡ ನೀವು ಇಮೇಜ್ ಅನ್ನು ನೋಡ್ತಾ ಬಂದಾಗ ಇಟ್ಸ್ ನಾಟ್ ಅ ರಿಯಲ್ ಆರ್ ಬಟ್ ಎ ಪ್ರೈಸಿಂಗ್ ಲೈಕ್ ಫೆನಾಮಿನಾನ್ ವೇರ್ ವುಮೆನ್ ಎಕ್ಸ್ಟ್ರಾ ಫಾರ್ ಜೆಂಡರ್ ಟಾರ್ಗೆಟೆಡ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅಂತ ಇದೆ. ಎಕ್ಸಾಂಪಲ್ ಅವ್ರು ಕೊಟ್ಟಿರುವಂತದ್ದು ಏರ್ ಕಟ್ಸ್. ಅದೇ ನಾವು ಏರ್ ಕಟ್ ಬೇಸಿಕ್ ಏರ್ ಕಟ್ ಅಂತ ಬಂದಾಗ ಗಂಡು ಮಕ್ಕಳಿಗೆ 50 ರೂಪಾಯಿಂದ ಹಿಡಿದು 150, 200, 300 ರೂಪಾಯಿ, ಮ್ಯಾಕ್ಸಿಮಮ್ 350 ಇರುತ್ತೆ. ಅದೇ ವುಮೆನ್ ಹೇರ್ ಕಟಿಂಗ್ ಶುರು ಆಗುವಂತದ್ದೇನೆ 300, 400, 500, 1500, 2000 ವರೆಗೂ ಕೂಡ ವುಮೆನ್ ಹೇರ್ ಕಟ್ಗೆ ಇರುವಂತದ್ದು. ಅದು ಸಲೂನ್ ಸರ್ವಿಸಸ್ ಆಗಿರ್ಬೋದು, ಟಾಯ್ಸ್ಗಳು, ಅಸೆಸರೀಸ್ ಬಂದಾಗ ಅದೇ ಗಂಡು ಮಕ್ಕಳ ಚಿಕ್ಕ ಚಿಕ್ಕ ಹುಡುಗರ ಒಂದು ಟಾಯ್ಸ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಬಾರ್ಬಿ ಡಾಲ್ಸು ಅಥವಾ ಹೆಣ್ಣು ಮಕ್ಕಳು ಬಳಸುವಂತಹ ಡಾಲ್ಗಳ ಪ್ರೈಸು ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ರೇಸರ್ಸ್ ಆಗಿರ್ಬೋದು, ಶಾಂಪೂಸ್ ಆಗಿರ್ಬೋದು, ಲೋಷನ್ಸ್ ಆಗಿರ್ಬೋದು, ಡಿಯೋಡ್ರೆಂಟ್ಸ್ ಆಗಿರ್ಬೋದು, ಕ್ಲಾತಿಂಗ್ಸ್ ಆಗಿರ್ಬೋದು ಅಥವಾ ಡ್ರೈ ಕ್ಲೀನಿಂಗ್ ಆಗಿರ್ಬೋದು. ಇವನ್ ಡ್ರೈ ಕ್ಲೀನಿಂಗ್ ಅಲ್ಲೂ ಕೂಡ ಪುರುಷರ ಬಟ್ಟೆಗಳಿಗಿಂತ ಮಹಿಳೆಯರ ಬಟ್ಟೆಗಳಿಗೆ ಹೆಚ್ಚಿನ ಒಂದು ಬೆಲೆಯನ್ನ ತೆರಬೇಕಾಗತ್ತೆ. ಈ ರೀತಿಯಾದಂತಹ ಅಂದ್ರೆ ಪುರುಷರಿಗಿಂತ ಮಹಿಳೆಯರು ತಮ್ಮ ಒಂದೇ ಸೇವೆಯ ಒಂದೇ ಒಂದು ಪ್ರಮಾಣದಲ್ಲಿರುವಂತಹ ಸರಕುಗಳಿಗೆ, ಒಂದೇ ರೀತಿಯಾದಂತಹ ಅನುಭೋಗವನ್ನ ನೀಡುವಂತಹ ಸರಕುಗಳಿಗೆ ಹೆಚ್ಚಿನ ಬೆಲೆಯನ್ನ ಏನ್ ತರ್ತಾರೆ ಅದನ್ನ ನಾವು ಅಂತ ಕರಿತೀವಿ. ಇನ್ನು ಭಾರತೀಯ ಸಮಾಜದಲ್ಲಿ ನೋಡೋದಾದ್ರೆ IFSA ಏನು ಸಂಶೋಧನೆ ಅಥವಾ ಒಂದು ಸೈಂಟಿಫಿಕ್ ರಿಸರ್ಚ್ ಅನ್ನು ತೆಗೆದು ಅದರ ಪ್ರಕಾರ ಕೂಡ ಮೋರ್ ದನ್ 67 ಮೆಂಬರ್ಸ್ ಇಂಡಿಯನ್ಸ್ ಏನು ಪಿಂಕ್ ಟ್ಯಾಕ್ಸ್ ಅನ್ನುವಂಥ ಒಂದು ಪರಿಕಲ್ಪನೆಯೇ ಇಲ್ಲ ಅನ್ನುವಂಥದ್ದು, ಅಂದ್ರೆ ಅದ್ರ ಬಗ್ಗೆ ತಿಳಿದೇ ಇಲ್ಲ ಅನ್ನುವಂಥದ್ದು. ವುಮೆನ್ ಅದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಕೂಡ ಹೊಂದಿಲ್ದಲೇ ಇರುವಂಥದ್ದು. ಹೌದು, ಯಾವತ್ತೂ ಅವರು ಪ್ರಶ್ನೆ ಮಾಡ್ಕೊಂಡಿಲ್ಲ. ಹೌದು, ಡಿಯೋಡ್ರೆಂಟ್ ಅಥವಾ ಸೆಂಟು ಅಥವಾ ರೇಸರ್ಗಳೆಲ್ಲವೂ ಒಂದೇ. ಆದ್ರೂ ಕೂಡ ಪುರುಷರಿಗಿಂತ ನಾವು ಯಾಕೆ ಹೆಚ್ಚಿನ ಬೆಲೆಯನ್ನು ತರಬೇಕು ಅನ್ನುವಂತಹ ಒಂದು ಬೇಸಿಕ್ ಪ್ರಶ್ನೆಯನ್ನು ಕೂಡ ಯಾರಿಗೂ ನಮ್ಮಲ್ಲಿ ಭಾರತೀಯ ಸಮಾಜದಲ್ಲಿ ಇಲ್ಲಿವರೆಗೂ ಕೂಡ ನೋಡ್ಕೊಳ್ದಲ್ಲೇ ಇರುವಂಥದ್ದು. ಅಂಡ್ ಅದೇ ರೀತಿನಲ್ಲಿ ಅಥವಾ ಈ ರೀತಿಯಾದಂತಹ ಒಂದು ಪಿಂಕ್ ತೆರಿಗೆಗೆ ಒಂದು ಇದರಲ್ಲಿ 2018ರಲ್ಲಿ ಕೇಂದ್ರ ಸರ್ಕಾರ ಈ ನ್ಯಾಪ್ಕಿನ್ಸ್ಗಳು, ಟ್ಯಾಂಪನ್ಸ್ಗಳು ಇದ್ರ ಮೇಲೆ ಇದ್ದಂತಹ GST ವಿನಾಯಿತಿಯನ್ನ ನೀಡಲಾಯಿತು. ಇದಕ್ಕೆ ಮುಂಚೆ 12% ಅಷ್ಟು ನಿಮಗೆ ಈ ಟ್ಯಾಂಪನ್ಸ್ ಅಥವಾ ನ್ಯಾಪ್ಕಿನ್ಗಳ ಮೇಲೆ 12% GST ಇತ್ತು. ಅದನ್ನ ನಿಲ್ಲಾಗಿ ಮಾಡಲಾಯಿತು. ಅಂದ್ರೆ 2018ರಲ್ಲಿ ಇದನ್ನ ನಿಲ್ಲು ಮಾಡಲಾಯಿತು. ಅದ್ರ ಜೊತೆಗೆ ಇವನ್ ರಾಷ್ಟ್ರೀಯ ಗ್ರಾಹಕ ವಿವಾದ ಪರಿಹಾರ ಆಯೋಗ ಏನಿದೆ, ನ್ಯಾಯಯುತವಾದಂತಹ ಬೆಲೆ ನೀತಿಗಳನ್ನ ಅಳವಡಿಸ್ಕೋಬೇಕು, ಅಂದ್ರೆ ಪ್ರೈಸಿಂಗ್ ಸಿಸ್ಟಮ್ ಅನ್ನ ಅಳವಡಿಸ್ಕೋಬೇಕು, ಲಿಂಗ ಆಧಾರಿತವಾದಂತಹ ತಾರತಮ್ಯದ ಒಂದು ಬೆಲೆ ಪದ್ಧತಿಯನ್ನ, ಬೆಲೆಯ ಒಂದು ವ್ಯವಸ್ಥೆಯನ್ನ ತಡೆಗಟ್ಟಬೇಕು, ತಪ್ಪಿಸಬೇಕು ಅಂತ ಕೂಡ ಅನೇಕ ಬಾರಿ ತೀರ್ಪುಗಳನ್ನ ಅಥವಾ ವರದಿಗಳನ್ನ ಮಾಡಿದೆ. ಅಂಡ್ ಇಂಡಿಯಾದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ಲೆಜಿಸ್ಲೇಟಿವ್ ಒಂದು ಲಾ ಇಲ್ದಲೇ ಇರುವಂತಹ, ಶಾಸನಗಳ ಕೊರತೆಯ ಇಲ್ದಲೇ ಇರುವಂತದ್ದು ಕೂಡ ಅದರಲ್ಲಿ ನಮ್ಗೆ ಕಾಣ್ತಾ ಬರ್ತೀವಿ ಇಂಡಿಯಾಗೆ. ಅಂಡ್ ಇದರ ಎಫೆಕ್ಟ್ಸ್ ಏನು, ಪಿಂಕ್ ಟ್ಯಾಕ್ಸ್ ನ ಒಂದು ಪರಿಣಾಮಗಳು, ಎಫೆಕ್ಟ್ಸ್ ಇದನ್ನ ನೋಡ್ತಾ ಬಂದಾಗ ನಮ್ಗೆ ವಿಶೇಷವಾಗಿ ಲಿಂಗ ಅಂತರದ ಅಥವಾ ಲಿಂಗ ವೇತನ ಅಂತರ ಏನಿರುತ್ತೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಸೇಮ್ ಕೆಲಸಕ್ಕೂ ಕೂಡ ಮೆನ್ಗೂ ವುಮೆನ್ಗೂ ಕಂಪೇರ್ ಮಾಡಿದಾಗ ಮೆನ್ಗಳಿಗೆ ಹೆಚ್ಚಿನ ಒಂದು ಸ್ಯಾಲರಿಯನ್ನ, ವುಮೆನ್ಗೆ ಕಮ್ಮಿ ಸ್ಯಾಲರಿಗಳನ್ನ ನಾವು ನೋಡ್ತಾ ಬರ್ತೀವಿ. ಅದು ಲೈಕ್ ಇವನ್ ಆರ್ಗನೈಸೇಷನ್ ಸೆಕ್ಟರ್ ಆಗಿರ್ಬೋದು, ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿರ್ಬೋದು, ಎಲ್ಲಾದ್ರೂ ಕೂಡ ಸಂಘಟಿತ ಮತ್ತು ಅಸಂಘಟಿತ ವಲಯಗಳಲ್ಲಿ ಪುರುಷರು ಮಹಿಳೆಯರಿಗಿಂತ ಒಂದು ಹೆಚ್ಚಿನ ಸಂಬಳವನ್ನ ಅಥವಾ ವೇತನವನ್ನ ಪಡಿತಾರೆ. ಈ ಕಡಿಮೆ ಪಡೆಯುವಂತಹ ವೇತನದಲ್ಲೂ ಕೂಡ ಮಹಿಳೆಯರಿಗೆ ಈ ರೀತಿಯಾದಂತಹ ಬೆಲೆ ತಾರತಮ್ಯ ನೀತಿಯಿಂದಾಗಿ ಹೆಚ್ಚಿನ ಒಂದು ಗುಪ್ತವಾದಂತಹ ಹೆಚ್ಚಿನ ಒಂದು ಆರ್ಥಿಕ ಹೊರೆಯನ್ನ ಅವರಿಗೆ ಉಂಟಾಗ್ಲಾಗ್ತಿದೆ. ಅದ್ರ ಜೊತೆಗೆ ಈ ಅಂದ್ರೆ ಕೆಲ್ಸಕ್ಕೆ ಹೋಗ್ದಲೇ ಇರುವಂತಹ, ಅಂದ್ರೆ ಕೆಲಸ ಮಾಡ್ದಲೇ ಇರುವಂತಹ ಉದ್ಯೋಗಸ್ಥ ಮಹಿಳೆ ಇಲ್ದಲೇ ಇರುವಂತಹ ಕುಟುಂಬಗಳ ಆದಾಯವೇನಿರುತ್ತೆ ಆ ಆದಾಯದ ಮೇಲೂ ಕೂಡ ಹೆಚ್ಚಿನ ಒಂದು ಹೊಡೆತ ಬೀಳುತ್ತೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಗಂಡು ಹೆಣ್ಣಿಬ್ರು ದುಡಿತಾ ಇದ್ರೆ ಅಲ್ಲಾಗುವಂತಹ ಏನ್ ಎಕ್ಸ್ಪೆನ್ಸಸ್ ಇರುತ್ತೆ ಅದು ಯೂಶಲಿ ಹೇಗೋ ಕಮ್ಮಿ ಆಗುತ್ತೆ. ಬಟ್ ಕೇವಲ ಪುರುಷರೇ ದುಡಿತಾ ಇರುವಂತಹ ಉದ್ಯೋಗಸ್ಥ ಮಹಿಳೆಯರು ಇಲ್ದಲೇ ಇರುವಂತಹ ಮನೆಗಳಲ್ಲಿ ಈ ರೀತಿಯಾದಂತಹ ಸರಕು ಅಥವಾ ಬೆಲೆಯ ಒಂದು ನೀತಿಯಿಂದಾಗಿ ಅವರು ಒಂದು ಹೆಚ್ಚಿನ ಬೆಲೆಯನ್ನು ತರೋದ್ರ ಮೂಲಕ ಅವರ ಒಂದು ಆ ಕುಟುಂಬದ ಸೇವಿಂಗ್ಸ್ ಏನಿದೆ ಅದು ಕಮ್ಮಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾದಂತಹ ಅಂಶ ಆಗಿರುತ್ತೆ. ಅಂಡ್ ಲಿಂಗ ಸಮಾನತೆ ಅಂತ ನಾವೇನ್ ಕರಿತೀವಿ ಅಥವಾ ಈ ಲಿಂಗ ಸಮಾನತೆಯ ಕಾನ್ಸೆಪ್ಟ್ಗಳೇನಿದೆ ಇದು ನಿಜವಾಗ್ಲೂ ದುರ್ಬಲ ಮಾಡುತ್ತೆ ಅನ್ನುವಂಥದ್ದು
ಮಾರುಕಟ್ಟೆನಲ್ಲಿ ಗ್ರಾಹಕ ಹಕ್ಕುಗಳು ಅನ್ನುವಂಥದ್ದು ಲಿಂಗ ಸಮಾನವಾಗಿರಬೇಕು. ಸೊ ಅವ್ರಿಗೊಂದು ಇವ್ರಿಗೊಂದು ಅಥವಾ ಪುರುಷರಿಗೊಂದು ಮಹಿಳೆಯರಿಗೂ ಅನ್ನುವಂತಹ ತಾರತಮ್ಯಗಳು ಅವರಲ್ಲಿ ಇರ್ಕೂಡ್ದು ಅನ್ನುವಂತಹ ಕಾನ್ಸೆಪ್ಟ್ ಅಷ್ಟು ಸರಿಯಲ್ಲ ಅನ್ನುವಂಥದ್ದು. ಅಂಡ್ ಈ ಪಿಂಕ್ ಟ್ಯಾಕ್ಸ್ ಅನ್ನ ತಡೆಗಟ್ಟುವಂತಹ ಕ್ರಮಗಳು ಏನೇನು ಅಂತ ಬಂದಾಗ ಮೊದಲಿಗೆ ಗ್ರಾಹಕರಲ್ಲಿ ಜಾಗೃತಿಯನ್ನ ಮೂಡುವಂಥದ್ದು. ನಿಮ್ಗೆ ಅವಾಗಲೇ ಹೇಳಿದ ಹಾಗೆ IFSA ವರದಿ ಪ್ರಕಾರ ಮೋರ್ ದನ್ 67% ಅಷ್ಟು ಭಾರತೀಯರಿಗೆ ಈ ಪಿಂಕ್ ಟ್ಯಾಕ್ಸ್ ಅನ್ನುವಂತಹ ಕಲ್ಪನೆಗಳು ಕೂಡ ಬಂದಿಲ್ಲ. ಅವ್ರು ಯಾವತ್ತೂ ಕೂಡ ಒಂದು ಕಂಪನಿಯನ್ನ ಪ್ರಶ್ನೆನೂ ಕೂಡ ಮಾಡಿಲ್ಲ. ಸೇಮ್ ರೇಸರು ಅಥವಾ ಸೇಮ್ ಒಂದು ಡಿಯೋಡ್ರೆಂಟು ಪುರುಷರಿಗಿಂತ ನಮ್ಗೆ ಯಾಕೆ ಹೆಚ್ಚಿನ ಬೆಲೆಯನ್ನ ವಿಧಿಸ್ತಾ ಇದ್ದೀರಾ, ಹೆಚ್ಚಿನ ಬೆಲೆನ ನಾವ್ ಯಾಕೆ ತೆರಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಇಷ್ಟು ಜನಕ್ಕೆ ಪ್ರಶ್ನೆ ಮಾಡುವ ಮನಸ್ಥಿತಿ ಕೂಡ ಇಲ್ಲ. ಸೊ ಅದರಿಂದಾಗಿ ಗ್ರಾಹಕರಲ್ಲಿ ಮೊದಲೇ ಜಾಗೃತಿಯನ್ನ ಮೂಡಿಸಬೇಕಾಗತ್ತೆ. ಸೊ ಈ ರೀತಿಯಾದಂತಹ ಜಾಗೃತಿ ಮೂಲಕ ಹೆಚ್ಚಿನ ಕಂಪನಿಗಳು ಒಂದು ಸೂಕ್ತವಾದಂತಹ ಅಥವಾ ನ್ಯೂಟ್ರಲ್ ಆದಂತಹ ಅಥವಾ ಲಿಂಗ ತಟಸ್ಥವಾದಂತಹ ಒಂದು ಪ್ರೈಸಿಂಗ್ ಪ್ಯಾಟರ್ನ್ ಅನ್ನ ಸಿಸ್ಟಮ್ ಅನ್ನ ಅಳವಡಿಸ್ಕೊಳ್ತಾ ಬರ್ತಾರೆ. ಅಂಡ್ ಸರ್ಕಾರ ಕೂಡ ಇದಕ್ಕೆ ಬೇಕಾದಂತಹ ಏನು ಒಂದು ಕಾನೂನುಗಳನ್ನ ಶಾಸನಗಳನ್ನ ತರೋದ್ರ ಮೂಲಕ ಈ ರೀತಿಯಾದಂತಹ ಏನು ಡಿಫ್ರೆನ್ಶಿಯೇಟೆಡ್ ಪ್ರೈಸಿಂಗ್ ಸಿಸ್ಟಮ್ಸ್ ಏನಿದೆ, ಸೊ ಈ ಸಿಸ್ಟಮ್ ಅನ್ನ ಅಥವಾ ಈ ಪದ್ಧತಿಯನ್ನ ತಡೆಗಟ್ಟೋದಿಕ್ಕೆ ಕಾನೂನುಗಳು ಕೂಡ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅಂಡ್ ಕಾರ್ಪೊರೇಟ್ ಜವಾಬ್ದಾರಿ ಅಂತ ಕರಿತೀವಿ ಅಥವಾ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಕರಿತೀವಿ. ಈ ಕಾರ್ಪೊರೇಟ್ಗಳನ್ನುವಂಥದ್ದು ಒಂದು ಲಿಂಗ ಸಮಾನತೆಯನ್ನ ಪ್ರೋತ್ಸಾಹಿಸಬೇಕೇ ಹೊರತು ಬೆಲೆ ಪದ್ಧತಿನಲ್ಲೂ ಕೂಡ ಅಥವಾ ಪ್ರೈಸಿಂಗ್ ಪ್ಯಾಟರ್ನ್ ಅಥವಾ ಪ್ರೈಸಿಂಗ್ ಸಿಸ್ಟಮ್ ಅಲ್ಲೂ ಕೂಡ ಈ ರೀತಿಯಾದಂತಹ ಅನ್ಈಕ್ವಲ್ ಆದಂತಹ ಅಥವಾ ಲೈಕ್ ಏನು ಲಿಂಗ ತಾರತಮ್ಯವನ್ನು ಮಾಡುವಂತಹ ಬೆಲೆ ಪದ್ಧತಿಯನ್ನ ಅಳವಡಿಸ್ಕೊಳ್ಬಾರ್ದು. ಅಥವಾ ಇರುವಂತಹ ಆಲ್ರೆಡಿ ಲೈಕ್ ಅಳವಡಿಸ್ಕೊಂಡಿರುವಂತಹ ಬೆಲೆ ಪ್ರೈಸಿಂಗ್ ಸಿಸ್ಟಮ್ಗಳನ್ನ ಆದಷ್ಟು ಅದನ್ನ ತೆಗೆದುಹಾಕ್ಬೇಕು. ಆ ಮೂಲಕ ಒಂದು ಲಿಂಗ ತಟಸ್ಥವಾದಂತಹ ಸಮಾನ ಪ್ರೈಸಿಂಗ್ ಸಿಸ್ಟಮ್ ಅನ್ನ ಯೂಶಲಿ ಅಳವಡಿಸ್ಕೋಬೇಕು ಅನ್ನುವಂಥದ್ದು ಈ ಪ್ರೈಸಿಂಗ್ ಟ್ಯಾಕ್ಸ್ ಅನ್ನ ತಡೆಗಟ್ಟೋದು, ಪಿಂಕ್ ಟ್ಯಾಕ್ಸ್ ಅನ್ನ ತಡೆಗಟ್ಟಿರುವಂತಹ ಇದಿಷ್ಟು ಲೈಕ್ ಪಿಂಕ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಥ್ಯಾಂಕ್ ಯು.